ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಅಂಡ್ ಅಜ್ಜಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಮ್ಮ ಅಜ್ಜಿ ಏನ್ ಮಾಡಾಕುಂತಾರಂತ ನಿಮ್ಮನ್ನ. ಅಮ್ಮ ಏನ್ ಮಾಡಾಕುಂತೇವ? ತಾಲಿಪಟ್ ಮಾಡೋಣ್ರ. ತಾಲಿಪಟ್ಟ ಏನದ? ತಾಲಿಪಟ್ಟ ಅಂದ್ರ ಚಪಾತಿ ಇಟ್ಟು ಅನ್ನ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟಿ ಹಣ್ಣು ಎಲ್ಲ ಹಾಕಿ ಇಟ್ಟೆಲ್ಲ ಅದಕ್ಕೆ ಸಸ್ತ ಅಂತ ಹಿಟ್ಟು ಹಾಕಿ ಉಪ್ಪು ಹಾಕಿ ಹಾಕ್ಬೇಕು. ಅದು ಎಣ್ಣೆ ಹಚ್ಚಿಟ್ಟು ಹೋಳಿಗೆ ಬೇಯಿಸ್ದಂಗೆ ಬೇಯಿಸ್ಬೇಕು. ಓಕೆ. ಇದೇನ ಮಾಡಾಕುಂತಾರ ನೋಡ್ರಿ ನಮ್ಮ ತಂಗಿಯಾರ. ಏನ್ ಮಾಡಾಕುಂತೇವ? ಅನ್ನ ತೆಗಿತೀನಿ. ತಾಲಿಪಟ್ ಮಾಡ್ಬೇಕಲ್ಲ, ತಾಲಿಪಟ್ಟಿಗೆ. ನೋಡ್ರಿ ತಾಲಿಪಟ್ಟ ರಾತ್ರಿ ಅನ್ನ ಉಳ್ದಿತ್ತು, ವೇಸ್ಟ್ ಮಾಡ್ಬಾರ್ದಂತ. ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ನೋಡಂಜಿ ಬರ್ರಿ. ಅದು ಹಸೆ ಖಾರ. ನಾವು ಚಟ್ನಿ ಅದ್ರ ಜೊತೆ ಮಾಡಿಲ್ಲ ಅಂದ್ರ ಈ ತರ ಇದನ್ನ ಮಿಕ್ಸಿಗೆ ಹಾಕೊಂಡು ಮೆಣಸಿನ್ಕಾಯಿ, ಕೊತ್ತಂಬರಿ, ಉಪ್ಪು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಅದ್ರಾಗ ಹಾಕ್ಬೇಕು. ಅಂದ್ರ ಸಣ್ಣ ಉಪ್ಪು ತಿಂತಿರಲ್ಲ, ತೆಗ್ದೆಲ್ಲ ಇಟ್ಟು ಬಿಡ್ತಾರಲ್ಲ, ಅದ್ರಾಗ ಉಪ್ಪು ಖಾರ ಸಣ್ಣ ಮಾಡಿ ಹಾಕಿದ್ರ ಟೇಸ್ಟ್ನು ಚೆನ್ನಾಗಿ ಕೊಡುತ್ತ. ಅದಕ್ಕೆ ಇದನ್ನ ಗ್ರೈಂಡ್ ಮಾಡ್ಕ ನಾನು ಇವಾಗ. ಇದಕ್ಕೆ ಏನೇನ್ ಹಾಕಿದ್ರಿ ಇವಾಗ? ಅನ್ನ ಮತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಹಾಕ್ತಿವಿ. ಒಂದ್ ಸ್ವಲ್ಪ ಅರ್ಶಿನ ಹಾಕ್ಬೇಕು. ಅರಶಿನ. ಓಕೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇವಾಗಲೇ ಅನ್ನಕ್ಕೆ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕಿ ಹಾಕಮ್ಮ. ಅದೇನ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಬೇಕು ನೋಡ್ರಿ. ಇದನ್ನ ಮಿಕ್ಸ್ ಮಾಡ್ಬೇಕು. ಓಕೆ. ಅದೇನ ಓಕೆ. ಜೋಳದ ಹಿಟ್ಟು ಹಾಕ್ರಿ. ಇದು ಯಾವ ಹಿಟ್ಟು? ಜೋಳದ ಹಿಟ್ಟು. ಜೋಳದ ಹಿಟ್ಟು. ಏನಿದು? ಜೋಳದ ಹಿಟ್ಟು ಹಾಕಿ ಸ್ವಲ್ಪ. ಜೋಳದ ಹಿಟ್ಟು ಹಾಕಿದ್ರ ಸ್ವಲ್ಪ. ಹಸೆ ಹಿಟ್ಟು, ಹಸೆ ಕಡ್ಲೆಬೇಳೆ ಹಿಟ್ಟು. ಓಕೆ. ಹಸೆ ಕಡ್ಲೆಬೇಳೆ ಹಿಟ್ಟಂತೆ ಸ್ವಲ್ಪ. ಕಡ್ಲೆಬೇಳೆ ಹಿಟ್ಟು ಹಾಕ್ತೀನಿ. ಮಿಕ್ಸ್ ಮಾಡಿ. ಓಕೆ. ಹಸೆ ಕಡ್ಲೆಬೇಳೆ ಹಿಟ್ಟು ನಾವು ಮಿಕ್ಸ್ ಹಾಕೊಂಡಿದ್ವಲ್ಲ ಇದು. ಓಕೆ. ಗ್ರೈಂಡ್ ಮಾಡಿದ್ದು ಹಸೆ. ನೋಡ್ರಿ ನೋಡ್ರಿ, ಇದು ಪಾತ್ರೆ ಸಾರ್ಲಿಲ್ಲ ಈ ತರ ನಾದಕ. ಅದಕ್ಕ ಈ ತರ ದೊಡ್ಡ ಪುಟ್ಟಿ ತಗೊಂಡ್ರು. ಇದಕ್ಕೆಲ್ಲ ಹಿಟ್ಟು ತರ ಹಾಕಿ ಬೇಯಿಸಿ ನಾದ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀವಿ ನಾವು. ಓಕೆ. ಅದರಲ್ಲಿ ಹಾಕಿವಿ, ಆದ್ರೂ ಸ್ವಲ್ಪ ಇರ್ಲಿ ಅಂತ. ರುಚಿ ಆಗುತ್ತೆ. ಇದು ರೆಡಿ ಆಯ್ತಾ ಇವಾಗ ಹಿಟ್ಟ? ಆಯ್ತು. ನೆಕ್ಸ್ಟ್ ಇದನ್ನ ತಾಲಿಪಟ್ ಮಾಡ್ಬೇಕು. ಬರೀ ತಾಲಿಪಟ್ ತಟ್ಟದಂತ ಬರ್ರಿ ನೋಡಮ್ಮ ಹೆಂಗಂತ. ಇದು ಹಿಟ್ಟು ರೆಡಿ ಆಗೈತಿ. ಇವಾಗ ಇದನ್ನ ಈ ತರ ಪೇಪರ್ಗೆ ಎಣ್ಣೆ ಹಚ್ಚಿ ಇದನ್ನ ಸ್ವಲ್ಪ ಈ ತರ ಮಾಡ್ಕೊಂಡು ಇಲ್ಲಿ ನೀರು ಇಟ್ಕೊಂಡು ಸೈಡ್ ಕೈ ಎದ್ದಕ್ಕ ತ್ಯಾವ ಮಾಡಿ ಇದನ್ನ ತಟ್ಟಾನ. ಇವಾಗ ನೋಡ್ರಿ ಹಿಂಗ್ ತಟ್ಟಿ ತಗೊಂಡು ನೋಡ್ರಿ ಈ ತರ ತಟ್ಟಿ ಹಿಂಗೆಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ನೀರೆಲ್ಲ ಕೈಗೆ ಹಚ್ಕೊಂಡು ತಟ್ಟಿ ಇಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ತುತ್ತೋಗ ಹಿಂಗ್ ಬೆರೆಸ್ಬೇಕ. ಇದು ತಾಲಿಪಟ್ಟು ರೆಡಿ ಆಯ್ತು. ಬರ್ರಿ ಟೇಸ್ಟ್ ಹೆಂಗಾಗೈತೆ ಅಂತ ನೋಡೋಣ. ನೋಡ್ರಿ ತಾಲಿಪಟ್ಟು ರೆಡಿ ಆಗ್ಯಾವು. ಇದಕ್ಕೆ ಸ್ವಲ್ಪ ಪುಡಿ ಎಣ್ಣೆ ಬೇಕಂದ್ರೆ ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೇಕು. ಬಹಳ ಚೆನ್ನಾಗಿ ತಾಲಿಪಟ್ಟು.
ನೀವು ಮಾಡ್ಕರಿ, ಊಟ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ. ಥ್ಯಾಂಕ್ ಯು.